ಈ ಮಧ್ಯೆ ಆರ್ಎಸ್ಎಸ್ ವಿರುದ್ಧ ಕೈ ನಾಯಕರ ವಾಗ್ದಾಳಿ ಮುಂದುವರಿತಾ ಇದೆ. ದೊಣ್ಣೆ ಬೂಟಿನ ಪಥಸಂಚಲನದಿಂದ ಸಮಾಜದಲ್ಲಿ ಭಯ ಅಂತ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ಮಾಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಟೀಕೆ. ದ್ವೇಷದ ಬೀದಿಯಲ್ಲಿ ಪ್ರೀತಿ ಹುಟ್ಟೋದಾದ್ರೂ ಹೇಗೆ ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮೂಲಕ ಟೀಕೆ ಮಾಡಿದ್ದಾರೆ ಬಿಕೆ ಹರಿಪ್ರಸಾದ್. ದೊಣ್ಣೆ ಬೂಟಿನ ಪಥಸಂಚಲನದಿಂದ ಸಮಾಜದಲ್ಲಿ ಭಯ, ದ್ವೇಷದ ಬೀದಿಯಲ್ಲಿ ಪ್ರೀತಿ ಹುಟ್ಟೋದಾದ್ರೂ ಹೇಗೆ ಅಂತ ಪೋಸ್ಟ್ ಹಾಕಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಬಿಕೆ ಹರಿಪ್ರಸಾದ್ ಪೋಸ್ಟ್ ಇದು. ಈ ಮೂಲಕ ಆರ್ಎಸ್ಎಸ್ ಅನ್ನ ಟೀಕಿಸಿದ್ದಾರೆ. ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಆರಂಭದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿರ್ಬಂಧಿಸಿ ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ. ಅದರ ಬೆನ್ನಲ್ಲೇ ಸಂಪುಟದಿಂದ ಒಂದು ತೀರ್ಮಾನ ಆಗುತ್ತೆ. ಆರ್ಎಸ್ಎಸ್ನ ಹೆಸರನ್ನು ತೆಗೆದುಕೊಳ್ಳಲ್ಲ, ಆದರೆ ಯಾವುದೇ ಖಾಸಗಿ ಸಂಘಟನೆಗಳಿರಲಿ, ಸಂಘ ಇರಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಅಂದರೆ ಸರ್ಕಾರಿ ಜಾಗದಲ್ಲಿ, ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಅಲ್ಲಿ ಯಾವುದೇ ಅನುಮತಿ ಇಲ್ಲದೆ ಯಾವುದೇ ಸಮಯನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋ ಹಾಗಿಲ್ಲ ಅನ್ನುವಂಥ ಆದೇಶ ಹೊರಬೀಳುತ್ತೆ. ಅದರ ಬೆನ್ನಲ್ಲೇ ಆರ್ಎಸ್ಎಸ್ ಅನುಮತಿಗೆ ಕೋರ್ಕೊಂಡಿತ್ತು ಇವತ್ತು ಪಥಸಂಚಲನ ನಡೆಸೋದಕ್ಕೆ ಚಿತ್ತಾಪುರದಲ್ಲಿ. ಅದಕ್ಕೆ ಬ್ರೇಕ್ ಹಾಕಲಾಗತ್ತೆ. ಯಾಕಂದ್ರೆ ಅವತ್ತೇ 2-3 ಸಂಘಟನೆಗಳು ಮೆರವಣಿಗೆಗೆ ಪಥಸಂಚಲನಕ್ಕೆ ಅವಕಾಶವನ್ನ ಕೋರಿವೆ. ಜೊತೆಗೆ ಆರ್ಎಸ್ಎಸ್ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಎಷ್ಟು ಜನ ಭಾಗಿಯಾಗ್ತಾರೆ, ಯಾರಿದರ ಮುಂದಾಳತ್ವವನ್ನು ತೆಗೆದುಕೊಳ್ತಾರೆ, ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ನಡೆದಂತೆ ಕ್ರಮವನ್ನು ಕೈಗೊಳ್ಳೋರು ಯಾರು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೋರಿ, ಜೊತೆಗೆ ಈ ದೊಣ್ಣೆ ಲಾಠಿ ಇದೆಲ್ಲವನ್ನ ಕೂಡ ಹಿಡಿದು ಹೋಗಲಾಗುತ್ತಾ, ಶಸ್ತ್ರಗಳ ಪ್ರಯೋಗ ಆಗತ್ತಾ, ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿ 11 ಅಂಶಗಳನ್ನು ಒಳಗೊಂಡಂತಹ ವಿಚಾರಗಳನ್ನು ಇಟ್ಕೊಂಡು ಅನುಮತಿಯನ್ನು ಕೊಡೋದಕ್ಕೆ ಜಿಲ್ಲಾಡಳಿತ ನಿರಾಕರಿಸಿತ್ತು. ಅದನ್ನು ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದ್ರು. ಅದರ ಬೆನ್ನಲ್ಲೇ ಬಿಕೆ ಹರಿಪ್ರಸಾದ್ ಅವರ ಪೋಸ್ಟ್ ನೋಡ್ತಾ ಇದ್ದೀವಿ. ಕೈಯಲ್ಲಿ ದೊಣ್ಣೆ ಹಿಡಿದು ಜನರಲ್ಲಿ ಭಯ ಹುಟ್ಟಿಸಬಹುದೇ ಹೊರತು ಭರವಸೆ ಮೂಡಿಸೋದಕ್ಕೆ ಸಾಧ್ಯ ಇಲ್ಲ. BL ಸಂತೋಷ್ ಅವರೇ, ದೇಶದ ಜನರಲ್ಲಿ ಆತ್ಮವಿಶ್ವಾಸ, ಧೈರ್ಯ, ಭರವಸೆಯನ್ನ ಮೂಡಿಸಬೇಕು. ಬಾಬಾ ಸಾಹೇಬರು ದೇಶದ ಜನರಲ್ಲಿ ಆತ್ಮವಿಶ್ವಾಸ, ಧೈರ್ಯ, ಭರವಸೆಯನ್ನ ಮೂಡಿಸಿದ್ದಾರೆ. ಈ ರೀತಿ ಎಕ್ಸ್ ಖಾತೆಯಲ್ಲಿ ಬಿಕೆ ಹರಿಪ್ರಸಾದ್ ಆರ್ಎಸ್ಎಸ್ ವಿರುದ್ಧ ಟೀಕೆಯನ್ನು ಮಾಡಿದ್ರು, ಪೋಸ್ಟ್ ಅನ್ನು ಹಾಕಿದ್ರು. ಸಂವಿಧಾನದಿಂದ ಮಾತ್ರ ವಿಶ್ವಾಸ ವ್ಯಕ್ತ ಆಗೋದು ಸಾಧ್ಯ. ಪಥಸಂಚಲನ ಹಾಗೂ ಸಾಗುವಂತಹ ದ್ವೇಷದ ಬೀದಿಯಲ್ಲಿ ಪ್ರೀತಿ ಹುಟ್ಟೋದು ಹೇಗೆ? ದೊಣ್ಣೆ ಲಾಠಿ ಬೂಟಿನ ಪಥಸಂಚಲನದಿಂದ ಸಮಾಜದಲ್ಲಿ ಭಯ, ದ್ವೇಷದ ವಾತಾವರಣ ಉಂಟಾಗತ್ತೆ. ಪಥಸಂಚಲನದ ಉದ್ದೇಶವೇ ಭಯದ ವಾತಾವರಣ ನಿರ್ಮಾಣ ಮಾಡೋದು ಅನ್ನೋದು ಸ್ಪಷ್ಟ. ಆರ್ಎಸ್ಎಸ್ ಪೇಯ್ಡ್ ಸಂಘಟನೆಯಲ್ಲ ಅಂತಾದ್ರೆ ದೇಶ ವಿದೇಶ ಮೂಲದಿಂದಲೂ ಹರಿದು ಬರ್ತಾ ಇರುವಂತಹ ಹಣಕ್ಕೆ ಹೊಣೆ ಯಾರು ಅಂತ ಮತ್ತೆ ಆರ್ಎಸ್ಎಸ್ ಅನ್ನ ಟೀಕಿಸಿದ್ದಾರೆ ಹರಿಪ್ರಸಾದ್.